ಸೇರಿಸಿದ್ವಿ ಬಸವ ಸಮಿತಿಯವ್ರನ್ನ. ನಾವು ಮೊದಲು ಚನ್ನಬಸವಣ್ಣನ ಜೀವನ ಆಧಾರಿತ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಅವಾಗೊಬ್ಬ ಹಿರಿಯ ಸಂಶೋಧಕರು ನಮಗೇನಂದ್ರು ಅಂದರೆ, ನೀವು ಬರೀ ಚನ್ನಬಸವಣ್ಣ ಅಂತ ಹೋಗ್ಬೇಡ್ರಿ, ಶರಣರು ಅಂತಾರೆ ಹೋಗಿ, 12ನೇ ಶತಮಾನದ ಬಗ್ಗೆ ನೀವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ, ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗಂದರು. ಸೊ ಆವಾಗ ನಾವು ಶರಣರು, ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ, ಅನುಭವ ಮಂಟಪ, ಬಸವಣ್ಣ ಇವೆರಡು ವಿಷಯಗಳನ್ನ ಇಟ್ಕೊಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ. ನನ್ನ ಸಿನಿಮಾದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು. ಯಾಕಂದರೆ ನಾವು ಎಲ್ಲೇ ವಚನಗಳು ಅಂತ ನೋಡಿದ ತಕ್ಷಣ 12ನೇ ಶತಮಾನ ಅಂತ ಬಂದ್ಬಿಡುತ್ತೆ. ಸೊ ಬಸವಣ್ಣನ ಹುಡ್ಕೊಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು. ಮೂಳಿಗೆ ಮಾರಯ್ಯನವರು ಬಂದರು, ಕಾಶ್ಮೀರ ರಾಜ ಬಂದರು, ಅಫ್ಘಾನಿಸ್ತಾನಿಂದ ಮರುಳಶಂಕರ ದೇವ ಅವರು ಬಂದರು. ಹೀಗೆ ವಿಶ್ವಾದ್ಯಂತ ಹೆಸರುವಾದಿಯಂತ ಬಸವಣ್ಣ ನಮ್ಮೂರವನು, ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಡ್ತು. ಹಾಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದರು, ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು. ನಾವೆಲ್ಲ ಈಗ ಬಸವಣ್ಣ ಅಂದ ತಕ್ಷಣ ದೇವರು ಕೈ ಮುಗಿಬೇಕು, ಧ್ಯಾನ ಮಾಡಬೇಕು, ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು. ಬಸವಣ್ಣ ಅಂದರೆ ಕಾಯಕ. ಯಾರೇ ಅನುಭವ ಮಂಟಪಕ್ಕೆ ಬರಲಿ, ಕಲ್ಯಾಣಕ್ಕೆ ಯಾರೇ ಬರಲಿ, 3 ದಿನ ಅಷ್ಟೇ ಸುಮ್ಮನೆ ಕೂತ್ಕೋಬೋದು. 3ನೇ ದಿನಕ್ಕೆ ಅವ್ರು ಕಾಯಕ ಹುಡುಕ್ಲೇಬೇಕು. ಕಾಯಕ ಹುಡುಕಿದ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ರು. ಆಮೇಲೆ ಭಾಳ ಜನಕ್ಕೆ ಬಸವಣ್ಣನ ಹೆಸರೇ ಪ್ರಚಲಿತ ಆಗಿತ್ತು. ನಾವು ಮಡಿವಾಳ ಮಾಚಯ್ಯ ಕಲ್ಯಾಣಕ್ಕೆ ಬಂದಾಗ ಆ ಸೀನನ್ನು ತೋರಿಸಿದ್ದೀನಿ. ಮಡಿವಾಳ ಮಾಚಯ್ಯ ಬರ್ತಾರೆ, ಡೋಹಾರ ಕಕ್ಕಯ್ಯ ಅವ್ರು ಬರ್ತಾರೆ, ಅವ್ರಿಗೆ ಬಸವಣ್ಣನ ಹೆಸರಷ್ಟೇ ಗೊತ್ತಿರುತ್ತೆ, ಮಗ ನೋಡ್ರಲ್ಲ. ಅಲ್ಲೇ ಬಸವಣ್ಣ ಆದರೂ ಸಹಿತ ಬಸವಣ್ಣನೆಂಬ ಹೆಸರೇ ನನಗೊಂದು ಸಾಕು ಅಂತ ಅವನ ಮುಂದೆ ಹೇಳ್ತಾರೆ. ಇವು ಚನ್ನಬಸವಣ್ಣ ಅವ್ರು ಕೇಳ್ತಾರೆ, ನೀವು ನೋಡಿದ್ದೀರಾ ಬಸವಣ್ಣನ ಅಂತಂದು. ಇಲ್ಲ ಬಸವಣ್ಣನ ನೋಡಿಲ್ಲ ನಾನು, ಬಟ್ ಕೇಳಿದ್ದೀನಿ ಅಂತ. ಸೊ ಅಷ್ಟು ಸುಮಾರು ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಯಿತು. ಅಂದರೆ ಬಸವಣ್ಣನ ಹೆಸರೇ ಅಷ್ಟು ಪವರ್ಫುಲ್ ಇತ್ತು ಆವಾಗಿನ ಕಾಲದಾಗೆ ಅನ್ನೋದನ್ನು ನಾವು ನಮ್ಮ ಚಿತ್ರದಲ್ಲಿ ಹೈಲೈಟ್ ಮಾಡಿದ್ದೀವಿ. ಆಮೇಲೆ ಆ್ಯಸ್ ಯೂಶುವಲ್ ಕಲ್ಯಾಣ ಕ್ರಾಂತಿ ಆದಮೇಲೆ ವಚನ ಸಾಹಿತ್ಯ ರಕ್ಷಣೆ ಮಾಡೋಕ್ಕೆ ಇವ್ರು ಏನು ಪೇಚಾಡಿದರು, ಎಲ್ಲೆಲ್ಲಿ ವಚನಗಳನ್ನು ಬಚ್ಚಿಟ್ರು, ಆಮೇಲೆ ಅದನ್ನು ಯಾವ ರೀತಿ ಜನಕ್ಕೆ ಸ್ಪ್ರೆಡ್ ಮಾಡಿದರು, ಇದು ನಮ್ಮ ಕಥಾಹಂದರ. ಸೊ ಎಲ್ಲ ಆದಮೇಲೆ ಚನ್ನಬಸವಣ್ಣನ ಸಾಹಿತ್ಯದಾಗ ಉಳುವಿ ಮುಟ್ಟುತ್ತೆ. ಉಳುವಿ ಮುಟ್ಟಿದ ಮೇಲೆ ಚನ್ನಬಸವಣ್ಣವ್ರು ಲಿಂಗೈಕ್ಯ ಆಗ್ತಾರೆ. ಮುಂದೆ ನಾಗಮ್ಮ ಅಂಡ್ ಟೀಮ್ ಅದನ್ನು ಹೆಂಗೆ ತಗೊಂಡು ಮುಂದೆ ಹೋತು ಅನ್ನೋದು ಕತೆ. ಸೊ ನಮಗೇನಾಗಿತ್ತು, ತೀರಾ ನಾವು ಕಥಾವಸ್ತು ಆರ್ಟ್ ಮೂವಿ ಥರ ಮಾಡೋದು ಬೇಡ ಅಂತ ನಾವು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಯೂಸ್ ಮಾಡಿದ್ದೀವಿ. ಸೊ ನಮ್ಮದು ಶರಣರ ಶಕ್ತಿ ತಡಿವೆರ ನೋಡು ಅಂತ. ತಡಿವೆರ ನೋಡು ಅಂತಂದರೆ ಭಾಳ ಜನಕ್ಕೆ ಏನಿತ್ತು ಅಂದರೆ, ಕಲ್ಯಾಣ ಕ್ರಾಂತಿ ಆದಾಗ ರಾತ್ರಿ ಕಲ್ಯಾಣನ ಶರಣರು ರಾತ್ರಿ ಬಿಟ್ಟರು ಅನ್ನೋದು ಒಂದು ವಾದ ಇತ್ತು. ಅದಕ್ಕೆ ಚನ್ನಬಸವಣ್ಣ, ಬಸವಣ್ಣ, ಸಿದ್ದರಾಮೇಶ್ವರರು, ಅಲ್ಲಮ್ಮ ಪ್ರಭುಗಳು ಕೂತು ಇದನ್ನು ವಿಚಾರ ಮಾಡ್ತಾರೆ, ಏನು ಮಾಡ್ಬೇಕು ಮುಂದೆ ಅಂದಾಗ. ಆವಾಗ ಚನ್ನಬಸವಣ್ಣ ಹೇಳೋ ವರ್ಡ್ ಅದು, ಶರಣರು ಅಂತಂದ್ರೆ ನಿಂತು ಕೊಳೆಯ ನೀರಲ್ಲ, ಯಾವಾಗಲೂ ಜಲಧಾರೆ ಅದು. ನಮ್ಮ ಸಾಂಗು ಮಾಡಿದ್ವಿ ಅದನ್ನು. ಸೊ ಅದನ್ನು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಶರಣರನ್ನ ತಡೆಯು ನೋಡಬೇಕು ಅಂತ. ಸೊ ಶರಣರನ್ನು ತಡೆಯುದ್ರೆ ಏನಾಗುತ್ತೆ ಅನ್ನೋದು ಮೋಳಿಗೆ ಮಾರಯ್ಯಂಗೆ ಗೊತ್ತಾಗುತ್ತೆ. ಸೂಳೆ ಸಂಕವ ಅಂದರೆ ಸಂಕವ ಅಂತ ಸೂಳೆ ಅಂತ ಅನ್ನೋಕ್ಕಿಂತ ಮಹಾಶರಣೆ ಸಂಕವ ಅಂತಂದು ದೊಡ್ಡ ಶರಣೆ ಆಗ್ತಾಳೆ. ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ. ಆಮೇಲೆ ತಳವಾರ ಕಾಮಿದೇವ ಅಂತ ಶರಣರು, ಅವರು ಯಾಕೆ ಕಲ್ಯಾಣಕ್ಕೆ ಬಂದರು. ಆಮೇಲೆ ನಮ್ಮ ಉಳಿದ ಎಲ್ಲ ಶರಣರುಗಳು ಮಾದಾರ ಚೆನ್ನೈ ಇರ್ಬೋದು. ಸೊ ಈ ಶರಣರನ್ನ ಹಿಡಿದು ನಾವು ಶರಣರ ಶಕ್ತಿ ಅಂತಂದು ಒಂದು ಶೀರ್ಷಿಕೆ ಮಾಡಿದ್ದೀವಿ. ತಾವೆಲ್ಲರೂ ನಮಗೆ ಆಶೀರ್ವದಿಸಬೇಕು ಅಂತಂದು ಈ 2 ಹಾಡು ಕಲ್ಯಾಣ್ ಸರ್ ಬರೆದಿದ್ದಾರೆ, 2 ಹಾಡು ದಿಲೀಪ್ ಸರ್ ಬರ್ತಿದ್ದಾರೆ. ಉತ್ತರ ಕರ್ನಾಟಕದ ಶೈಲಿ ಕಲ್ಯಾಣ್ ಸರ್ ಬರೆದಿದ್ದ ಪುಸ್ತಕಗಳು. ಆಮೇಲೆ ಉತ್ತರ ಕನ್ನಡದ ಗಾಯಕರನ್ನೇ ಆಯ್ಕೆ ಮಾಡ್ಕೊಡಿ, ಯಾಕಂದ್ರೆ ಅಲ್ಲಿನ ಭಾಷಾ ಶೈಲಿ ಬೇಕಿತ್ತು. ಹಾಗಾಗಿ ಬೇಗನಹಳ್ಳಿ ಹಾಡು ಮತ್ತು ವಿಶಾಖಾಂತ ಇವರು ಸಿಂಗ್ ಆಡಿದ್ದಾರೆ. ಆಮೇಲೆ ಬಿಟ್ ಸಾಂಗ್ಸ್ ಎಲ್ಲ ಅಂದರೆ ಸಿನಿಮಾಲಿ ಬಿಟ್ ಸಾಂಗ್ಸ್ ಎಲ್ಲ ಬರ್ತದೆ. ಅದು ಶಿವಾನಂದ ಸಾಲಿಮಠು, ವಾಣಿ ಮರ್ದೂರು, ಪ್ರಾಂಜಲಿ ಸಾಲಿಮಠು ಮತ್ತು ಸೋಹಾನಿ ಸಾಲಿಮಠ ಅಂತ ಇಷ್ಟು ಜನ ಆಡಿದ್ದಾರೆ ಸರ್. ಬಿಟ್ಗಳು ಬರ್ತಾ ಇರುತ್ತೆ, ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆ ಬರ್ತಾ ಇರುತ್ತೆ ಸರ್. ಕಂಪ್ಲೀಟ್ ಸರ್, ಸಾಂಗ್ಸು ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಸರ್. ಈ ಸಿನಿಮಾ ಚೆನ್ನಾಗಾಗಿದೆ ಸರ್. ರೆಗ್ಯುಲರ್ ನಾವು ಬೇರೆ ಸಿನಿಮಾಗಳು, ಹಳೆ ಸಿನಿಮಾಗಳು ನೋಡ್ತಾ ಇಲ್ವಾ, ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು. ಇಲ್ಲಿ ತುಂಬ ಉತ್ಸಾಹಿ ಬಸವಣ್ಣ ನೋಡ್ಬೋದು ಸರ್. ಈ ಸಿನಿಮಾ ಚೆನ್ನಾಗಿ ಆಗಿದೆ ಸರ್. ಹಾಂ ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಇಂದಿನ ಕೆಲಸ ಪಾತ್ರ ನಿಭಾಯಿಸಿದ್ದು ಹೇಗೆ ಅನ್ನಿಸ್ತು ಸರ್, ತಮ್ಮ ಸಿನಿಮಾದ ಬಗ್ಗೆ, ಪಾತ್ರದ ಬಗ್ಗೆ?
ಎಲ್ಲರಿಗೂ ಶರಣಾರ್ಥಿಗಳು. ನಾನು ಉತ್ತರ ಕರ್ನಾಟಕದಲ್ಲಿ ಡ್ರಾಮಾ ಆರ್ಟಿಸ್ಟ್ ಆಗಿ ಭಾಳಷ್ಟು ಡ್ರಾಮಾದಲ್ಲಿ ಮೊದಲೇ ಆ್ಯಕ್ಟ್ ಮಾಡ್ತಾ ಇದ್ದೆ. ನಂದು ಇದು 6ನೇ ಚಲನಚಿತ್ರ. ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾ ಇದ್ದೆ. ನನಗೆ ಇದೊಂದು ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾ. ನಾನು ಲಿಂಗಾಯತ್ ನಿಜವಾಗ್ಲೂ. ಬಟ್ ಲಿಂಗಾಯತ್ ಇದ್ರೂ ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ, ಈ ವಚನ ಸಾಹಿತ್ಯ, ಈ ಪದ್ಧತಿ ಹೆಂಗೆ ಬೆಳೆದು ಬಂತು ಅಷ್ಟು ನಾವು ಡೀಪಾಗಿ ಹೋಗಿರಲಿಲ್ಲ. ಬಟ್ ಯಾವಾಗ ಈ ಫಿಲ್ಮ್ ಮಾಡಾಕತ್ವಿ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವಕ್ಕೆ ಬಂತು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ರೀ. ನಿಜವಾಗ್ಲೂ ಈ ಫಿಲ್ಮಿಂದ ನಾನು ಲಿಂಗಾಯತಾಗಿ ಹುಟ್ಟಿ, ಲಿಂಗಾಯತ್ ಅಂದ್ರೆ ಶರಣರು, ಲಿಂಗಾಯತ್ ಅಂತ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದೇ ಬೇಡ. ಯಾಕಂದರೆ ಶರಣರು ಅಂತ ಒಂದು ಶಕ್ತಿ ಅಂತ ಅನ್ನೋದನ್ನು ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಈ ಒಂದು ಕ್ಯಾರೆಕ್ಟರ್ನ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಇದನ್ನು ನೋಡಬೇಕು. ಹೊಸ ಜನ್ರೇಷನ್ಗೆ ಏನು ಬೇಕು, ಹೊಸ ಜನ್ರೇಷನ್ಗೆ ಬಸವಣ್ಣನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಡೈರೆಕ್ಟರ್ ಅವರು ಇದು ಮಾಡಿದರೆ, ನನ್ನ ಕಡೆಯಿಂದ ಏನು ಸಾಧ್ಯ ಅದೆಯೋ ಅಷ್ಟು ನಾನು ಅಭಿನಯಿಸಲಿಕ್ಕೆ ಪ್ರಯತ್ನ ಪಟ್ಟೀನಿ ಅಂತ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀರಿ ಅಂತ ಮತ್ತೊಮ್ಮೆ ಮಾತಾಡಿ. ನಮಸ್ಕಾರ ಎಲ್ಲರಿಗೂ. ಈ ಚಿತ್ರವನ್ನು ಕೇಳಿದ ಮೇಲೆ ತುಂಬ ಇನ್ಸ್ಪೈರ್ ಆದೆ ನಾನು. ಅದು ನಾಗಮ್ಮನ್ ರೋಲ್ ಅಂತಂದ್ರು ಬೋಲ್ಡ್ ಕ್ಯಾರೆಕ್ಟರ್ ಇತ್ತು. ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ನಾನು ಹೇಗೆ ಬೋಲ್ಡ್ ಆಗಿರ್ಬೇಕನ್ನೋದೊಂದು ಕಲಿತೆ. ಆಮೇಲೆ ಈ ವಚನ ಬಗ್ಗೆ ನನಗಂತೂ ತಿಳಿದಿರಲಿಲ್ಲ. ಆಮೇಲೆ ಕೇಳ್ತಾ ಕೇಳ್ತಾ ಅದ್ರ ಮಹತ್ವವನ್ನು ತಿಳ್ಕೊಂಡು ಬಂದೆ. ಅದು ಎಲ್ಲ ಇಷ್ಟ ಆಯಿತು ನನಗೂ. ಸೊ ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸ್ವಲ್ಪ ಪ್ರೊಡಕ್ಷನ್ ಮಾಡಿ ಇದರಲ್ಲಿ ಖುಷಿಯಾಗಿದೆ. ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ, ಅಷ್ಟು ಮಾತ್ರ ಹೇಳ್ಬೋದು. ಸಿನಿಮಾ ಯಾಕೆ ಮಾಡ್ಬೇಕು ಅನಿಸ್ತು ಅಂತ ಕೇಳ್ತೀರಾ? ಇಲ್ಲ ಸರ್, ಆಕ್ಚುಲಿ ಅವ್ರು ಮುಂಚೆಯಿಂದ ಮಾಡಬೇಕು ಅನ್ನೋದು ಒಂದಿತ್ತು ಬಸವಣ್ಣಂದು. ಬಟ್ ಅದೇ ಅವ್ರು ಹೇಳಿದಾಗ ಅವ್ರು ಬರೀ ಅವ್ರದ್ದು ಚರಿತ್ರೆ ಅಷ್ಟೇ ಮಾಡಬೇಕು ಅನ್ಕೊಂಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಎಲ್ಲಾ ಶರಣರನ್ನು ತೋರಿಸ್ಬೇಕು ಅಂತಂತ ಹೇಳಿ ನಿರ್ಧಾರ ಮಾಡಿದ್ವಿ. ಅದು ಒಂದೊಂದೇ ಮಾಡ್ತಾ ಮಾಡ್ತಾ ಒಬ್ರೊಬ್ರದ್ದು ಸ್ಟೋರಿ ಕೇಳ್ತಾ ಕೇಳ್ತಾ ತುಂಬಾ ಇನ್ಸ್ಪೈರ್ ಆದ್ವಿ. ಈ ತರ ಎಲ್ಲ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇದೆನಾ, ಇಷ್ಟು ಡೀಪ್ ಸ್ಟೋರಿ ಇದೆನಾ ಅಂತಂತ ಹೇಳಿ. ಆಮೇಲೆ ಅವ್ರ ಇಬ್ರು ಸೇರಿ ಕುತ್ಕೊಂಡು ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಈ ತರನೇ ಮಾಡಬೇಕು, ಎಲ್ಲರ ಶರಣರದ್ದು ತೋರಿಸ್ಬೇಕು ಅಂತಂತ ಹೇಳಿ ಈ ಚಿತ್ರವನ್ನು ಮಾಡಿದ್ವಿ. ಹಾ, ಅಕ್ಕ ನಾಗಮ್ಮನ್ ರೋಲ್ ಸರ್, ಬಸವಣ್ಣನ ಅಕ್ಕನಾಗಿ ಮಾಡಿದ್ದೀನಿ. ಹಾ ಹ್ಞೂ.